ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆದಿರೋ ಮುಖ್ಯ ಕಾರಣ ಏನಂದ್ರೆ ಶಿವಮೊಗ್ಗ ರಂಗಾಯಣ ಬಿ.ವಿ. ಕಾರಂತರ ನೆನಪಲ್ಲಿ ಒಂದು ರಂಗೋತ್ಸವವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಇದು ಈಗ ನಾನು ರಂಗಾಯಣಕ್ಕೆ ಬಂದು ಅಧಿಕಾರ ನಂತರದಲ್ಲಿ ಶುರು ಮಾಡ್ತಿರುವ ಮೊದಲನೇ ಕಾರ್ಯಕ್ರಮ ಆಗಿದೆ. ಹಾಗಾಗಿ ನಮ್ಗನ್ಸಿದೆ ಅನ್ನೋದು ಶಿವಮೊಗ್ಗ ರಂಗಾಯಣದಲ್ಲಿ ಈ ರಂಗಾಯಣದ ಕನಸನ್ನ ಬಿತ್ತಿದವರೇ ಬಿ.ವಿ. ಕಾರಂತರು. ನಮ್ಮೆಲ್ಲರಿಗೂ ಸ್ಫೂರ್ತಿ ಬಿ.ವಿ. ಕಾರಂತರು. ನಾನು ನನ್ನ ಗುರುಗಳೆಲ್ಲರೂ ಕೂಡ ಬಿ.ವಿ. ಕಾರಂತರ ಶಿಷ್ಯರು. ಹಾಗಾಗಿ ನಾವು ಬಿ.ವಿ. ಕಾರಂತರು ತುಂಬಾ ಕೇಳಿದ್ದೀವಿ. ನಾನು ರಾಷ್ಟ್ರೀಯ ನಾಟಕ ಶಾಲೆ ಓದುವಾಗ ಕೂಡ ಬಿ.ವಿ. ಕಾರಂತರು ಅಂದ ತಕ್ಷಣ ಒಂದು ದೊಡ್ಡ ಎಲ್ಲಿಂದ ಬಂದಿದೆಯಾ ಅಂದ್ರೆ ಕರ್ನಾಟಕ ಬಿ.ವಿ. ಕಾರಂತರು ಗೊತ್ತಾ ಅಂತ ಕೇಳ್ತಿದ್ರು. ನಾವು ಅವ್ರಿಗೆ ಒಂದು 2 ಕ್ವಶನ್ ಕೇಳ್ತಿದ್ವಿ, ಯಾವ ಕಾರಂತರು ಅಂತ. ನಮ್ಮ ಮತ್ತೊಬ್ಬರು ಕಾರಂತರು ಇದ್ದಾರೆ, ಆ ಕಾರಂತರು ಹೋದ್ರು. ಆದ್ರೆ ನಮ್ಗೆ ಶಿವರಾಮ್ ಕಾರಂತರು ಇದ್ದಾರೆ. ನಾವು ಕೇಳ್ತಿದ್ವಿ ಕೋಟೆ ಶಿವರಾಮ್ ಕಾರಂತರು. ಅವರು ಬಿ.ವಿ. ಕಾರಂತರು ಗೊತ್ತಾ ಅಂದ ತಕ್ಷಣ ಯಾವ ಕಾರಂತರು, ಶಿವರಾಮ್ ಕಾರಂತರು ಅಂತ ನಾವು ಸುಮ್ಮನೆ ಕೇಳ್ತಿದ್ವಿ. ಯಾಕಂದ್ರೆ ನಮಗೆ ಅವ್ರು ರ್ಯಾಂಕ್ ಮಾಡ್ಲಿಕ್ಕೆ ಕೇಳ್ತಾ ಇದ್ರು. ಬಿ.ವಿ. ಕಾರಂತರ ಒಂದು ಆರ ನಮ್ಮ ಡೆಲ್ಲಿ ಒಳಗೆ ಸಿಕ್ಕಾಪಟ್ಟೆ ದೊಡ್ಡದು. ಪ್ರತಿ ಒಬ್ರು ಕೂಡ ಮಲ್ಟಿ ಹೌಸ್ ಅಲ್ಲಿ ಎಲ್ಲರೂ ಕೂಡ ಕಾರಂತರ ಬಗ್ಗೆ ಇರೋ ಒಂದು ಪೂಜನೀಯ ಭಾವನೆ ಇದೆಯಲ್ಲ, ಅದು ನಮ್ಮನ್ನು ಇನ್ನೂ ತುಂಬಾ ಸಿಕ್ಕಾಪಟ್ಟೆ ಚಕಿತಗೊಳಿಸಿತ್ತು. ನನಗೆ ಕರ್ನಾಟಕ ವಾಪಸ್ ಬಂದವರು ಕಾರಂತರು ಅಂತಹ ಒಂದು ದೊಡ್ಡ ಎಕ್ಸ್ಪೆರಿಮೆಂಟಲ್ ವರ್ಕ್ಗಳನ್ನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಡಿದ್ರು. ಪಪೆಟ್ ರಾಮಾಯಣ ಆಗಲಿ, ಅಲ್ಲಿನ ಮ್ಯಾಕ್ಬೆತ್ನ ಒಂದು ವರ್ಣಮೋಹನ ನಾಟಕ ಆಗಲಿ, ಬೇರೆ ಬೇರೆ ನಾಟಕಗಳು, ಹೊಸ ರೀತಿಯಾದ ಅಲೆ. ಕಾರಂತರು ನಾಟಕ ಮಾಡ್ತಾರೆ ಅಂದ್ರೆ ಸ್ಕೂಲ್ ಆಫ್ ಡ್ರಾಮಾ ಒಂದು ಸಂಭ್ರಮ. ಹಂಗೊಂದು ಬಿ.ವಿ. ಕಾರಂತರ ಒಂದು ದೊಡ್ಡ ಇದಿತ್ತು. ಆಕ್ಚುಲಿ ರಂಗಾಯಣದ ಕನಸು ಕೂಡ ರಂಗಾಯಣ ಆ ಕನಸು ನಾವು ಕೇಳಿದವರು ಕೂಡ ನಮ್ಗೆ ಗೊತ್ತಿದ್ದೇನೆಂದ್ರೆ ಮೈಸೂರು ರಂಗಾಯಣ ಅನ್ನೋದು ಒಂದು ಉತ್ಕೃಷ್ಟ ಮಾದರಿಯ ಒಂದು ರೆಪರ್ಟರಿ ಆಗಬೇಕು ಅಂತ. ರಂಗಾಯಣ ಅದೇ ಒಂದು ಉತ್ಕೃಷ್ಟ ಮಾದರಿ ರೆಪರ್ಟರಿ ಆಗಬೇಕು. ಅದಕ್ಕೆ ಅದೆಲ್ಲದೂ ಕೂಡ ಸ್ಕೂಲ್ ಆಫ್ ಡ್ರಾಮಾ ಆಗಲಿ ಅಥವಾ ಬ್ರಾಡ್ವೇ ಥಿಯೇಟರ್ ಕಲ್ಪನೆ ಆಗಲಿ, ಲೋಕ್ ಥಿಯೇಟರ್ ಎಲ್ಲದರ ಮಿಳಿತವಾದ ಒಂದು ರಂಗಭೂಮಿಯ ಒಂದು ರೆಪರ್ಟರಿ ಕಲ್ಪನೆ ಆಗಬೇಕು ಅನ್ನೋದು ಕಾರಂತರ ಒಂದು ಯೋಚನೆ ಆಗಿದೆ. ಮತ್ತು ಅದು ತಕ್ಕಂಗೆ ಅವರು ರೂಪುರೇಷನ್ ಸಿದ್ಧಪಡಿಸಿ ಮೈಸೂರು ರಂಗಾಯಣ ಡೆವಲಪ್ ಮಾಡಿದ್ರು ಕೂಡ. ಅದರ ಮತ್ತೊಂದು ವರ್ಷನ್ಗಳು ಶಿವಮೊಗ್ಗ ರಂಗಾಯಣ ಮತ್ತೆ ಬೇರೆ ಬೇರೆಯ ವಲಯ ರಂಗಾಯಣ. ವಲಯ ಅಂತ ಹೇಳೋದು ತಪ್ಪಾಗುತ್ತೆ. ಆಕ್ಚುಲಿ ಇವೆಲ್ಲವೂ ಕೂಡ ಇಂಡಿವಿಜುವಲ್ ಎಂಟಿಟಿಗಳು, ಇಂಡಿವಿಜುವಲ್ ಐಡೆಂಟಿಟಿ ಆಗಿರ್ಬೇಕು. ಅವ್ರ ಕನಸು ಕೂಡ ಹಾಗೆ ಇತ್ತು. ನಾವು ಕೇಳೋದಂಗೆ ಶಿವಮೊಗ್ಗ ರಂಗಾಯಣಕ್ಕೂ ಒಂದು ಐಡೆಂಟಿಟಿ ಬೇಕು. ಐಡೆಂಟಿಟಿ ನಾವು ಮುಂದಿನ ದಿನಗಳು ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ಕೂಡ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದೀವಿ. ಆದ್ರೆ ಇದರದ್ದೇ ಆದ ಒಂದು ಅಸ್ತಿತ್ವನ ಕಾಣ್ಕೋಬೇಕು. ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ರಂಗಾಯಣ ಅನ್ನೋದು ಒಂದು ಬೇರೆ ತರದಾದ ಒಂದು ರಂಗ ಚಟುವಟಿಕೆಗಳಿಗೆ ಒಂದು ಕೇಂದ್ರ ಆಗಬೇಕು. ಮತ್ತೆ ಈ ಕೇಂದ್ರ ಅನ್ನೋದು ಒಂದು ಸಾಮುದಾಯಿಕ ಕೇಂದ್ರವಾಗಿ ಎಲ್ಲರಿಗೂ ಜನರಂಗಾಯಣ ಆಗಬೇಕು. ಇದು ಜನರಂಗ ಆಗದೆ ಒಂದು ದೊಡ್ಡ ಕೇಂದ್ರ ಇದೆ. ಆಕ್ಚುಲಿ ಇಲ್ಲಿ ಶಿವಮೊಗ್ಗದಲ್ಲಿ ಸ್ಪೆಷಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಸಿಕ್ಕಾಪಟ್ಟೆ ಕಲ್ಚರಲ್ಲಿ ರಂಗಭೂಮಿಯ ಚಟುವಟಿಕೆಗಳು ಈಗಾಗಲೇ ನಡೀತಾ ಇದೆ. ಎಕ್ಸ್ಪೆರಿಮೆಂಟ್ ಸಿಕ್ಕಾಪಟ್ಟೆ ಆಗಿದೆ. ಅವೆಲ್ಲವುಗಳು ಕೂಡ ಅದೆಲ್ಲದರ ಮಿಶ್ರಣ, ಅವೆಲ್ಲವನ್ನೂ ನಾವು ಇಲ್ಲಿ ನೋಡ್ಕೊಳ್ತಾ ಇದನ್ನ ಹಿಂಗೆ ಶಿವಮೊಗ್ಗ ರಂಗಾಯಣದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಭಾರತೀಯ ರಂಗಭೂಮಿಯ ಈ ಆಧುನಿಕ ರಂಗ ಪರಂಪರೆಯಲ್ಲಿ ನಡೀತಿರುವ ರಂಗಭೂಮಿಯ ಚಟುವಟಿಕೆಗಳು ಬೇರೆ ಬೇರೆ ತರದ ಸ್ಕ್ರಿಪ್ಟೇ ಆಗಬೇಕು ಅನ್ನೋ ಉದ್ದೇಶಗಳನ್ನ, ಸ್ಕ್ರಿಪ್ಟ್ ಅನ್ನ ಬಿಟ್ಟು ಕೂಡ ಬೇರೆ ತರದ ನಾಟಕಗಳ ಪ್ರದರ್ಶನಗಳು, ಬೇರೆ ನಾಟಕಗಳ ನಿರ್ಮಾಣ ಆಗ್ತಾ ಇದೆ. ಸೊ ಶಿವಮೊಗ್ಗ ರಂಗಾಯಣ ಹೇಗೆ ಹೊಸ ನಾಟಕಗಳಿಗೆ ನೋಡುಗರಿಗೆ ತೆರೆದುಕೊಳ್ಳುತ್ತೆ ಅನ್ನೋದು ಒಂದು ಮುಂದಿನ ಯೋಚನೆ. ಅದರ ಒಂದು ಮುನ್ನುಡಿಯಾಗಿ ನಾವೀಗ ರಂಗೋತ್ಸವ ನಡೆಸ್ತಾ ಇದ್ದೀವಿ. ಬಿ.ವಿ. ಕಾರಂತರ ಈ ರಂಗೋತ್ಸವದಲ್ಲಿ 3 ನಾಟಕಗಳು 21, 22, 23ಕ್ಕೆ ನಡೀತಾ ಇದೆ. ಮೊದಲನೇದಾಗಿ ಜೋಸೆಫ್ ಅವರ ನಿರ್ದೇಶನದ ಸರಸ ವಿರಸ ಸಮರಸ. ಇದು ಟೆಮಿಂಗ್ ಆಫ್ ಶೂಡ್, ಶೇಕ್ಸ್ಪಿಯರ್ನ ಟೆಮಿಂಗ್ ಆಫ್ ಶೂಡ್ನ ಕನ್ನಡ ನಾಟಕ, ಕನ್ನಡ ಭಾಷಾಂತರ. ಮತ್ತೆ 22ನೇ ತಾರೀಕು 6:30ಕ್ಕೆ ಆಟಮಾಟ ಧಾರವಾಡದ ಮಹಾದೇವ ಹಡಪದ್ ನಿರ್ದೇಶನದ ನಾ ರಾಜ್ಗುರು ಅಂತ. ಇದು ಸೋಲೋ ಪರ್ಫಾರ್ಮೆನ್ಸು, ಒಬ್ಬರೇ ನಡೆಸೋ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್, ತುಂಬ ಸುಂದರವಾಗಿರೋ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಇದೆ. 23ನೇ ತಾರೀಕು ಸಂಜೆ 6:30ಕ್ಕೆ ವಡ್ಡೋಲಗ ಗಣಪತಿ ಹಿತ್ಲಕೈ ಅವರ ನಾಟಕ ಬಹುಮುಖಿ. ವಿವೇಕ್ ಶಂಭಾಗ ರಚನೆಯ ಈ ಕೃತಿ ಇದು. ಅದನ್ನು ನಾಟಕ ರೂಪದಲ್ಲಿ ವಡ್ಡೋಲಗ ಮಾಡ್ತಾ ಇದೆ. ಸೊ ಆಸ್ ಯೂಶುವಲ್ ನಾಟಕ ಪ್ರದರ್ಶನಕ್ಕೆ 30 ರೂಪಾಯಿ ಟಿಕೆಟ್ ಇರುತ್ತೆ.